ಯಾವಾಗಲೂ ತನ್ನ ಮುಂದೆ, ತನ್ನ ಹಿಂದೆ, ತನ್ನ ಜೊತೆಗೆ ಇದೆ. ಕೊನೆಗೆ ಈ ನೆರಳಿಂದ ಹೊರಟು ಹೋಗೋಣ ಅಂತ ಹೇಳಿ ನಡ್ಕೊಂಡು ಹೋದ. ಅದು ನೆರ ಹಿಂಬಾಲಿಸ್ತಾನೆ ಇದೆ. ಹೋದ ಅದು ನೆರಳು ಬಿಡಬೇಕಾದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ನೆರಳು ಮಾತ್ರ ಇವನನ್ನು ಬಿಡ್ತಿಲ್ಲ. ಅದು ಬಹಳ ಮುದ್ದವಾಗುತ್ತೆ, ದೊಡ್ಡದಾಗುತ್ತೆ. ಅದು ನೆರಳಿಂದ ಹತ್ತಿರ ಬಂದಷ್ಟು, ಅದನ್ನು ಒಪ್ಕೊಂಡಷ್ಟು ಅದು ನಿನ್ನೊಳಗೆ ಸೇರ್ಕೊಂಡ್ಬಿಡುತ್ತೆ. ತುಂಬಾ ಸುಲಭ. ನಾನು ಕೇವಲ ಪ್ರಶ್ನೆಗೆ ಉತ್ತರ ಇಲ್ಲದೆ ಕೋಪ ಮಾಡಿಕೊಂಡ್ರೆ ಶತ ಮೂರ್ಖ. ಅದು ನೀ ಮೂರ್ಖ ಅಲ್ಲ, ಇದು ನಾನು ಖಂಡಿತವಾಗಿ ಹೇಳ್ಬೋದೆ. ಸರಿ, ಒಂದು ಕಾರಲ್ಲಿ ಒಂದು ಗರ್ಭಿಣಿ ಹುಲಿ ಬೇಟೆಗೆ ಹೋಯ್ತು. ಆದರೆ ಹೊಟ್ಟೆಗೆ ಬಿದ್ದು ಒಂದು ಮನೆ ಜನ್ಮ ದಿಕ್ಕು ಕುರಿಗಳ ಜೊತೆ ಆಟ ಆಡಿಕೊಂಡು ಬೆಳಗ ಅಂದ್ಕೊಂಡು ಹುಲ್ಲು ತಿಂತಾನೆ ಬೆಳೆದಿತ್ತು. ತನ್ನ ಅಜ್ಜ ಮುತ್ತಜ್ಜ ಕುರಿಗಳ ಶೌರ್ಯದ ಕಥೆ ಕೇಳ್ತಾ ತಾನು ನಿಜವಾಗಿ ಯಾರು ಅನ್ನೋದು ಇದಕ್ಕೆ ಮರೆತೇ ಹೋಯಿತು. ತಾನು ಒಂದು ಕುರಿಯನ್ನು ನನ್ನ ಕೈಯಲ್ಲಿ ಹಿಡಿದುಕೊಂಡು